ನಮಸ್ತೆ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಅಂಡಮಾನ್ ಟ್ರಾವೆಲ್ ವ್ಲಾಗಿನ ಪಾರ್ಟ್ 1 ವಿಡಿಯೋ. ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ 3 o'clockಗೆ. ಸೊ 11 o'clock ಅಷ್ಟರಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟಿದ್ವಿ. ಫ್ಲೈಟ್ ಬಂದು ಕನೆಕ್ಷನ್ ಫ್ಲೈಟ್ ಇತ್ತು. ಸೊ ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗಿ, ಮುಂಬೈಯಿಂದ ಆಮೇಲೆ ಅಂಡಮಾನ್ಗೆ ಡೈರೆಕ್ಟ್ ಫ್ಲೈಟ್ ಇತ್ತು. ಇದು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಇನ್ಸೈಡ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಟರ್ಮಿನಲ್ 1 ಸಿಕ್ಕಿತ್ತು. ಆಲ್ಮೋಸ್ಟ್ 12 ಅಷ್ಟರಲ್ಲಿ ನಾವು ಏರ್ಪೋರ್ಟ್ ರೀಚ್ ಆಗಿದ್ವಿ. ಮನೆ ಬಿಟ್ಟಿದ್ದು 11 o'clockಗೆ. ಲಗೇಜ್ ಎಲ್ಲ ತಗೊಂಡು ಸೆಕ್ಯೂರಿಟಿ ಚೆಕ್ ಮುಗಿಸಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಬ್ಯಾಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡ್ವಿ. ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಮಾಡಿ ಬೋರ್ಡಿಂಗ್ ಪಾಸಸ್ ತಗೊಂಡ್ವಿ. ನನ್ನ ಕಾರ್ಡ್ ಚೆಕ್ ಮಾಡಿಸಿದಾಗ ನನಗೆ ಡೊಮೆಸ್ಟಿಕ್ ಲಾಂಜ್ ಆ್ಯಕ್ಸಸ್ ಇತ್ತು. ಸೊ ರಿಸಿಪ್ಟ್ ತಗೊಂಡು ಎಂಟ್ರಿ ಆದೆ. ಇಲ್ಲಿ ನಾವು ಫ್ಲೈಟ್ ಹೊರಡೋ ಟೈಮ್ವರೆಗೂ ರೆಸ್ಟ್ ಮಾಡ್ಬೋದು. ಆ್ಯಂಡ್ ಫುಡ್ ಅನ್ಲಿಮಿಟೆಡ್ ಇರುತ್ತೆ. ತುಂಬ ವೆರೈಟಿ ಕೂಡ ಇರುತ್ತೆ. ನಾನಿಷ್ಟು ಟ್ರೈ ಮಾಡೋಣ ಅಂತ ತಗೊಂಡಿದ್ದೆ. ಎಲ್ಲ ಫುಡ್ಡು ಕೂಡ ತುಂಬ ಟೇಸ್ಟಿಯಾಗಿತ್ತು. ಬೋರ್ಡಿಂಗ್ ಗೇಟ್ಸ್ ಚೆಕ್ ಮಾಡ್ಕೊತಿದ್ವಿ. ನಮ್ಮದು ಮುಂಬೈಗಿತ್ತು. ಸೊ 3 o'clock. ಫ್ಲೈಟಿಗಿನ್ನ 1.5 hour ಟೈಮ್ ಇತ್ತು. ಸೊ ಒಳಗೆ ಓಡಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೆ ಫ್ಲೈಟ್ ಒಳಗೆ ಎಂಟರ್ ಆದ್ವಿ. ಆ್ಯಂಡ್ ಇಲ್ಲಿಂದ ಮುಂಬೈಗೆ 1.5 hour ಫ್ಲೈಟ್.
7 o'clockಗೆ, ಬಟ್ ಫ್ಲೈಟ್ ಡಿಲೇ ಆಗಿದ್ದರಿಂದ ಆಲ್ಮೋಸ್ಟ್ 8:10 ಆಗಿತ್ತು ಟೇಕ್ ಆಫ್ ಆಗೋ ಟೈಮ್. Finally we reached Port Blair. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಅಂಡಮಾನಲ್ಲಿ 4 days ಆಕ್ಟಿವಿಟೀಸ್ ಮತ್ತು ಪ್ಲೇಸಸ್ನೆಲ್ಲ ಪೋಸ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.